Hey everyone, you're watching News Insights. ನಾವು ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಗಾನಂ ಶ್ರೀಕಂಠಯ್ಯನವರಿದ್ದಾರೆ. ನಮ್ಮ ಸಮಿತಿಯ ಸಂಚಾಲಕರಾದಂತಹ ಅಶೋಕ್ ಗೌಡರಿದ್ದಾರೆ. ಇನ್ನೊಬ್ಬರು ನಮ್ಮ ಸಮಿತಿಯ ಸಂಚಾಲಕರಾದಂತಹ ಗೋಪಿನಾಥ್ ಅವರಿದ್ದಾರೆ. ನಾನು ಈ ಸಮಿತಿಯ ಆಡಿಟರ್ ನಾಗರಾಜ್ ಎಳಚವಾಡಿ ಪ್ರಧಾನ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಿತ್ರರೇ, ಈಗಾಗಲೇ ಏನು ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ವಿರೋಧ ಇದೆ. ಯಾಕೆ ಅಂತಂದ್ರೆ, ನಾವು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಸಮಾಜಕ್ಕೆ 1931ರಲ್ಲಿ ಜಾತಿ ಜನಗಣತಿಯನ್ನು ಮಾಡಿದಂಥ ಮೈಸೂರು ಮಹಾಸಂಸ್ಥಾನದಲ್ಲಿ ನಾವು ಸುಮಾರು 10 ಲಕ್ಷ ಜನ ಒಕ್ಕಲಿಗರ ಸಮಾಜದವರಿದ್ದು. ಆ ಸಂದರ್ಭದಲ್ಲಿ ಇವತ್ತೇನು ಕರ್ನಾಟಕದ ಏಕೀಕರಣಕ್ಕಿಂತ ಮುಂಚೆ ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಪ್ರಾಂತ್ಯ, ಕೊಡಗು ಪ್ರಾಂತ್ಯ ಮತ್ತು ಈ ಭಾಗಗಳಾಗಿ ಹಂಚಿ ಹೋಗಿದ್ದು. ಆ ಸಂದರ್ಭದಲ್ಲೂ ಕೂಡ ನಾವು ಅವತ್ತು ಎಲ್ಲವನ್ನೂ ಕೂಡಿಸಿದ್ರೆ ಸುಮಾರು 10 ರಿಂದ 15 ಲಕ್ಷ ಜನಸಂಖ್ಯೆ ಇತ್ತು ಅಂತ ನಮ್ಮ ಇವತ್ತು ಒಂದು ಇರ್ತಕ್ಕಂಥ ಮಾಹಿತಿಗಳು ನಮಗೆ ಲಭ್ಯವಾಗಿವೆ. 1972ರಲ್ಲಿ ದೇವರಾಜ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಾಡಿನ ರೈತಾಪಿ ವರ್ಗಕ್ಕೆ ಸುಮಾರು 90% ಜನ ರೈತಾಪಿ ವರ್ಗದಲ್ಲಿದ್ದರು. ಅವ್ರಿಗೊಂದು ಮೀಸಲಾತಿ ಒದಗಿಸಬೇಕು ಅಂತ ಹೇಳಿ ಆ ಪ್ರಮಾಣದಲ್ಲಿ ನಮಗೆ ಅವತ್ತು 12% ಮೀಸಲಾತಿಯನ್ನ ನೀಡಿ ಅವತ್ತು ನಮ್ಮ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಅವತ್ತು ಸುಮಾರು 36 ಲಕ್ಷ ಜನ ಒಕ್ಕಲಿಗರಿದ್ದರು. ತದನಂತರ ದಿನಗಳಲ್ಲಿ ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಚಿನ್ನಪ್ರೆಡ್ಡಿ ಆಯೋಗ ಇರ್ಬೋದು, ಎರಡೂ ಕೂಡ ಆಯೋಗ ತಮ್ಮ ವರದಿಯಲ್ಲೂ ಕೂಡ ಅವತ್ತು ಸುಮಾರು 46 ಲಕ್ಷ ಜನ ಒಕ್ಕಲಿಗರ ಸಂಖ್ಯೆ ಇದೆ ಅಂತಕ್ಕಂಥದ್ದನ್ನ ಅವತ್ತು ಕೂಡ ನಮೂದಿಸಿದ್ದಾರೆ. ನಾವು ನಮೂದಿಸಿದ್ರು ಕೂಡ ಲಿಂಗಾಯತರು ಮತ್ತೆ ಒಕ್ಕಲಿಗರನ್ನ ನಾವೇನಿವತ್ತು ಮುಂದುವರೆದ ಜಾತಿ ಅಂತಕ್ಕಂಥದ್ದನ್ನ ಮಾಡಿದಂಥ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ನಮ್ಮ ಪರಮ ಪೂಜ್ಯ ಜಗದ್ಗುರು ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವತ್ತು ಹೋರಾಟ ಮಾಡಿದ ಇವತ್ತೇ ತಮ್ಮ ಕಬ್ಬನ್ ಪಾರ್ಕ್ ಅಲ್ಲಿ ಸುಮಾರು 10 ಲಕ್ಷ ಜನರು ಕೂಡ ಹೋರಾಟ ಮಾಡಿದ ಫಲವಾಗಿ ನಮಗೆ 4% ಸರ್ಕಾರ ಗಮನಿಸಿತ್ತು. ಅವತ್ತು ವೀರಪ್ಪ ಮೊಯ್ಲಿಯವರು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ 73% ಮೀಸಲಾತಿ ಪ್ರಮಾಣವನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಸಮಾಜಕ್ಕೆ 9% ಮೀಸಲಾತಿ ಪ್ರಮಾಣವನ್ನು ಕೂಡ ಗುರುತಿಸಿತ್ತು ಅವತ್ತು. ಆದರೆ ಇವತ್ತು ಕೇವಲ 7% ಅಂತ ಹೇಳ್ತಾ ಇದ್ದಾರೆ. ಆ 7% ಅಲ್ಲಿ ನಮ್ಗೆ ಯಾವುದು ಸಿಕ್ಕಂತ ಪರ್ಸೆಂಟೇಜ್ ಎಷ್ಟಾಗ್ತದೆ ಗೊತ್ತಾ ಪ್ರಮಾಣ? ನಾವು ಹೈದರಾಬಾದ್ ಕರ್ನಾಟಕ ಇರ್ಬೋದು ಮತ್ತು ನಮ್ಮ ಏನಿರ್ತಕ್ಕಂಥ ಬೇರೆ ಬೇರೆ ಸಮಾಜಕ್ಕೆ ಹೋದ್ರೆ ಕೇವಲ 4% ಜನ ಮಾತ್ರ ಸಿಗ್ತದೆ. ನಾವು ರಾಜ್ಯದಲ್ಲಿ 12% ಜನಸಂಖ್ಯೆಯನ್ನು ಹೊಂದಿದ್ದೀವಿ. ಈ 16% ಜನಸಂಖ್ಯೆಯನ್ನು ಹೊಂದಿದ್ದೀವಿ. ಆದರೆ ಇವತ್ತು ಸರ್ಕಾರ 10.33% ಅಂತ ಗುರುತಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ವಿರುದ್ಧವಾದ ನಮ್ಮ ತೀರ್ಮಾನವನ್ನ ಏನಾದ್ರು ಈ ರಾಜ್ಯದ ಸರ್ಕಾರ ತೀರ್ಮಾನ ಕೈಗೊಂಡ್ರೆ ನಮ್ಮ ಇವತ್ತು ಇರ್ತಕ್ಕಂಥ ನಮ್ಮ ಸ್ವಾಮೀಜಿಯವರು, ಇವತ್ತು ನಿರ್ಮಾನಂದ ಸ್ವಾಮೀಜಿಯವರು ಇರ್ಬೋದು, ನಿಶ್ಚಲಾನಂದ ಸ್ವಾಮೀಜಿಯವರು, ಕುಮಾರ ಚಂದ್ರಶೇಖರನಾಥ್ ಸ್ವಾಮೀಜಿಯವರು, ನಂಜಾವಧೂತ ಸ್ವಾಮೀಜಿಯವರು, ಇನ್ನೂ ಹಲವಾರು ನಮ್ಮ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ಒಕ್ಕಲಿಗರ ಸಂಘ ಸಂಸ್ಥೆಗಳ ಹೋರಾಟದ ಮಾಡಬೇಕಾಗಿ ಬರ್ತದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈಗ ಕೇವಲ ಜಾತಿ ಜನಗಣತಿಯನ್ನು ಮಾಡುವ ಮೂಲಕ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಇದೆ. ನೀವು ಜಾತಿ ಜನಗಣತಿ ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲಾತಿಯನ್ನ ಪ್ರಮಾಣವನ್ನ ಗುರುತಿಸಬೇಕು ಅಂತೇಳಿ ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮುಂದೂಡ್ಕೊಂಡು ಬಂದಿದೆ. ಇವತ್ತು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಜಿಲ್ಲಾ ನಮಗೆ ಸಿಕ್ಕುವಂಥದ್ದು 2 ಜನ ಮಾತ್ರ ಮೀಸಲಾತಿಯನ್ನ ಪ್ರಮಾಣದಲ್ಲಿ ಸದಸ್ಯರನ್ನಾಗಿ ನಾವು ಪಡಿಬೇಕಾಗ್ತದೆ ಬಂದು. ಅದಕ್ಕೋಸ್ಕರ ಇವತ್ತು ನಮ್ಮ ಮೀಸಲಾತಿಯ ಹೋರಾಟ ಸಮಿತಿ ಇವತ್ತು ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರವನ್ನ ನಾವು ಯಾವುದೂ ಕೂಡ ಒಪ್ಪಲಿಕ್ಕೆ ಹೋಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ.